ಸೊ ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಆದಿತ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇಂಟರ್ನ್ಶಿಪ್ಗೆ ಕನ್ಯಂಬಾಡಿಗೆ ಬಂದಿದ್ದೆ. ಸೊ ಇಲ್ಲಿನ ನಮ್ಮ ಹೋಮ್ ಸ್ಟೇ ಓನರು ನಮಗೆ ಗಾಡಿ ಕೊಟ್ಟು ಸುತ್ತಮುತ್ತ ಹೋಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಿ ಕಳಿಸಿದ್ರು. ಸೊ ಅದೇ ರೀತಿ ನಾವು ಅವ್ರ ಗಾಡಿನ ತೊಗೊಂಡು ತುಂಬ ಅಡ್ವೆಂಚರಸ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿ ಕೆರೆ ಮತ್ತು ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸು ಸೆಂಗಿರಿ ಶ್ರೀ ಮುರುಗನ್ ಕೋಯಿಲ್ ಮತ್ತು ಇನ್ನೊಂದು ಸೆಂಗಿರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಎರಡೂ ಕೂಡ ನೋಡಿಕೊಂಡು ಹಾಗೆ ಬರ್ತಾ ದಾರಿಯಲ್ಲಿ ಶ್ರೀ ಆದಿಪಚ್ಚಯ್ಯಮ್ಮನ ಕೋಯಿಲ್ ಅಂತಿತ್ತು. ಸೊ ಅಲ್ಲೂ ಕೂಡ ಹೋಗಿ ಭೇಟಿ ನೀಡಿ ದರ್ಶನ ಕೊಡ್ವಿ. ಅದ್ರ ಬಗ್ಗೆ ಅಂತೂ ತುಂಬ ಮಾಹಿತಿ ಇದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಹೇಗಿದೆ ಆಫ್ ರೋಡಿಂಗ್? ಅಡ್ವೆಂಚರಸ್. ಸೊ ಎರಡು ದೇವಸ್ಥಾನ ನೋಡಿಕೊಂಡು ಹೋಗ್ತಾ ಇಲ್ಲಿ ಏನಾರ ಚಾಟ್ಸ್ ತಿನ್ನೋಣ ಅನ್ನೋಷ್ಟರಲ್ಲಿ ನಮಗೆ ಈ ಪಾನಿಪುರಿ ಅಂಗಡಿ ಕಾಣಿಸ್ತು. ಸೊ ಅಲ್ಲಿ ಹೋಗಿ ಪಾನಿಪುರಿ, ಮಸಾಲೆ ಪುರಿ ಮತ್ತು ಗೋಬಿ ಮಂಚೂರಿ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದ ದೇವಸ್ಥಾನ ಶ್ರೀ ಆದಿಪಚ್ಚಯ್ಯಮ್ಮನ. ಸೊ ಚಾಚಾರ ತಿನ್ಕೊಂಡು ಹೋದ್ಮೇಲೆ ದಾರಿಯಲ್ಲಿ ಹೋಗ್ತಾ ನಮಗೆ ಶ್ರೀ ಆದಿಪಚ್ಚಯ್ಯಮ್ಮನ ಕೋಯಿಲ್ ಸಿಕ್ತು. ಸೊ ರೋಡಲ್ಲೇ ಒಂದು ದೇವಸ್ಥಾನ ಇತ್ತು. ಅದು ಬಿಟ್ಟು ಅದರ ಹಿಂದೆಯೇ ಇರೋದು ಪುರಾತನವಾದ ದೇವಸ್ಥಾನ. ಅಲ್ಲಿಯೇ ಅಂತೆ ತಾಯಿ ಹುಟ್ಟಿದ್ದು ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಗುಹೆಯ ಮಾದರಿ ಆ ದೇವಸ್ಥಾನ ಇದೆ. ಅದಾದಮೇಲೆ ಮುಂದೆ ರೀಸೆಂಟಾಗಿ ಕಟ್ಟಿರೋ ಇದು ಒಂದು ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ. ನೀವು ಅಷ್ಟೇ ವೇಲೂರು ಕಡೆ ಏನಾರ ಬಂದಾಗ ಕನ್ಯಂಬಾಡಿಯಿಂದ ಜಸ್ಟ್ 5 ಕಿಲೋಮೀಟ್ರ್ ಹೊಳಕ್ಕೆ ಹೋದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತದೆ. ಸೂಪರ್ ಆಗಿರೋ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಪ್ರಶಾಂತ್ ಧನುಷ್ ಬಂದಿದ್ದೀವಿ. ಸೀರಿಯಸ್ಲಿ ವೇಲೂರಿಂದ ಒಳಗಡೆ ಸ್ವಲ್ಪ ಬಂದರೆ ಇಲ್ಲಿ ಪಚ್ಚಯ್ಯಮ್ಮನ ದೇವಸ್ಥಾನ ಇದೆ. ಇದು ಆದಿ ಪಚ್ಚಯ್ಯಮ್ಮನ ದೇವಸ್ಥಾನ ಅಂತೆ, ಅಂದರೆ ಪುರಾತನವಾದದ್ದು. ಸೊ ನೈಸ್ ಇಟ್ ಇಸ್. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಗಾಡಿ ಎತ್ಕೊಂಡು ತಿರ್ಗಾ ವಾಪಸ್ ನಮ್ಮ ಹೋಮ್ ಸ್ಟೇಗೆ ಬಂದ್ರಿ. ಸೊ ದಿಸ್ ಇಸ್ ಹೌ ವಿ ಸ್ಪೆಂಟ್ ಅವರ್ ಡೇ 2. ಸ್ಟೇ ಟ್ಯೂನ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಸೊ ದಟ್ ನನ್ನ ಮತ್ತು ಈ ಒಂದು ಕನ್ಯಂಬಾಡಿ ನಂಟು ಯಾವ ರೀತಿ ಇದೆ ಅಂತ